ನೋಡಿ ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇದೂ ಕೂಡ ಇದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಹಿಂದಿನ ದಿನದ್ದೇ ಕಾರ್ಯಕ್ರಮಗಳು. ಯಾಕಂದರೆ ನಮ್ಮಲ್ಲಿ ಹಿಂದಿನ ದಿನ ತುಂಬ ರೀತಿಯ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಇದು ನೋಡಿ, ದೇವರಲ್ಲಿ ಇವಾಗ ಕಾಯೆಲ್ಲ ಇಟ್ಬಿಟ್ಟು ಕೇಳ್ಕೊತಾ ಇರೋದು ಎಲ್ಲ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ. ಇದು ನಮ್ಮ ಭಾವವರ ವೈಫ್ ಇದ್ದಾರಲ್ವ, ಅವರ ತಂದೆ. ಓಕೆ, ಇವರವ್ರ ತಂದೆ, ಹಾಗೆ ಇವರು ಅವರ ಅಣ್ಣ. ಅವ್ರ ಅಪ್ಪಗೆ ತುಂಬ ಖುಷಿ, ವಿಡಿಯೋದಲ್ಲಿ ನಾನೆಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಪಾಪ ತುಂಬ ಖುಷಿಪಟ್ಟರು. ಇದೇ ಅಲ್ವಾ ಒಂದು ಅವ್ರಿಗೆ ನಾವು ಫೋಟೋದಲ್ಲಿ ಬರ್ತೀವಿ, ವಿಡಿಯೋದಲ್ಲಿ ಬರ್ತೀವಿ, ನಮ್ಮನ್ನು ಎಲ್ಲ ಜನರು ನೋಡ್ತಾರೆ ಅಂತಂದಾಗ ಆಗೋ ಖುಷಿನೇ ಬೇರೆ. ಹಾಗೆ ಇಲ್ಲಿ ನಮ್ಮ ಅತ್ತೆ ಕೂಡ ದೇವ್ರಿಗೆ ದೀಪವನ್ನೆಲ್ಲ ಹಚ್ತಾಯಿದ್ರು. ನಮ್ಮ ಅತ್ತೆ ಹಾಗೆ ನಮ್ಮ ಭಾವ ಅವ್ರ ವೈಫ್ ಅವ್ರಿಗಿಬ್ರಿಗೂ ಕೂಡ ಸೇಮ್ ಟೈಮಲ್ಲಿ ಜ್ವರ ಕೂಡ ಬಂದುಬಿಡ್ತು. ಹಾಗಾಗಿ ಒಬ್ರಿಗೂ ಕೂಡ ಫೇಸಲ್ಲೆಲ್ಲ ಒಂಥರ ಇದೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಪಾಪ ತುಂಬ ಟಯರ್ಡಾಗಿದ್ದರು ಕೂಡ. ಹಾಗೆ ಇಲ್ಲಿ ನಮ್ಮ ಭಾವನ ಮಗಳು ಹಾಗೆ ಮಗ ಭೂಮಿ, ಚಿರು ನೋಡಿ, ಮಕ್ಕಳೆಲ್ಲ ಯಾವ ಥರ ಡ್ರೆಸ್ ಹಾಕಿದ್ದಾರೆ ಅಂತಾರೆ. ಅವ್ರನ್ನ 2 ದಿನ ಯಾರೂ ಕೇಳೋರೇ ಇರಲಿಲ್ಲ ನೋಡಿ. ಅವ್ರಿಗೆ ಬೇಕಾದವ್ರು ಮೊಬೈಲ್ ತೊಗೊಳ್ಳೋದು, ಯಾವಾಗ ನೋಡಿದ್ರು ಮಕ್ಕಳ ಕೈಯಲ್ಲೇ ಕೂಡ ಮೊಬೈಲ್ ಇರೋದು. ಅವರಂತೂ ಫುಲ್ಲು ಮೊಬೈಲ್ ತೊಗೊಂಡು ಆರಾಮ್ ಎಂಜಾಯ್ ಮಾಡ್ತಾಯಿದ್ರು. ಇವರು ನಮ್ಮ ಭಾವವರ ಅಕ್ಕ ಶೀತಲ್ ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ನಮ್ಮ ಅತ್ತೆ ಅಂತೂ ಅಯ್ಯೋ ನನ್ನ ಮಗನ ಮನೆಗೆ ಒಳ್ಳೇದಾಗಲಿ ಅಂತ ತುಂಬ ಭಕ್ತಿಯಿಂದ ಕೇಳ್ಕೊತಾ ಇದ್ದಾರೆ ಅತ್ತೆ ಮಾವ. ಹಾಗೆ ಮಕ್ಕಳು ನೋಡಿ, ಮುಖ ನೋಡ್ತಿದ್ದಾರೆ. ಅವ್ರಿಗೆ ಏನು ಗೊತ್ತಾಗುತ್ತೆ, ಚಿಕ್ಕ ಮಕ್ಕಳಲ್ವಾ. ಹಾಗೆ ನಮ್ಮ ಮನೆಯವರಂತೂ ಒಂದೇ ಒಂದು ಫೋಟೋ, ಒಂದೇ ಒಂದು ವಿಡಿಯೋಕ್ಕೂ ಕೂಡ ಪಾಪ ಅವ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಯಾಕಂದರೆ ಅವ್ರಿಗೆ ಹೊರಗಡೆ ಕೆಲಸಗಳೇ ಕೂಡ ಮುಗ್ದಿರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ರೀ, ಬನ್ನಿರಿ ಒಂದು ಫೋಟೋಗಾದರೂ ಬನ್ನಿ ಅಂತಂದೆ. ನೆಕ್ಸ್ಟ್ ಡೇ ಬಂದು ಯಾವುದೋ ಒಂದು ಫೋಟೋದಲ್ಲಿ ಬೆಳಿಗ್ಗೆ ಮಾತ್ರ ಸಿಕ್ಕಿದ್ರು ನನಗೆ. ಅದೂ ಏನಂತಾರೆ, ಹೊಸ ಶರ್ಟ್ ಕೂಡ ವೇರ್ ಮಾಡಿರಲಿಲ್ಲ, ಯಾವುದೋ ಒಂದು ಇರೋ ಶರ್ಟಲ್ಲೇ ಇದ್ದರು. ನೋಡಿ, ತೋರಿಸ್ತೀನಿ ಮನೆಯವ್ರನ್ನ. ಹಾಗೆ ನನ್ನ ಮಗಳಂತೂ ನಾನು ಅವಳಿಗೆ ಲೆಹೆಂಗಾ ಕೂಡ ಸ್ಟಿಚ್ ಮಾಡಿಸಿದ್ದೆ. ತುಂಬ ಆಸೆ ಇಟ್ಬಿಟ್ಟು ಮಾಡಿಸಿದ್ದೆ. ಅವಳು ಕೂಡ ರೆಡಿಯಾಗಿರೋ ಒಂದು ಫೋಟೋಸ್ ಕೂಡ ನನ್ನ ಹತ್ರ ಇಲ್ಲ. ಯಾಕಂತಂದರೆ ಹೋಮ ಹಾಕಿದ್ರಲ್ವ, ಇದು ಮನೆ ಪುಟ್ಟದಾಗಿರೋದ್ರಿಂದ ಆ ಹೊಗೆ ಏನಿದ್ರೂ ಅಲ್ಲೇ ಒಂಥರ ಇರುತ್ತಾ ಇತ್ತು. ಯಾಕಂದರೆ ಇವಾಗ ವಿಂಡೋಸ್ ಎಲ್ಲ ನಾವು ಎಷ್ಟೇ ಓಪನ್ ಮಾಡಿದ್ರೂ ಕೂಡ ಹೊಗೆ ಆ ಕಡೆ ಹೋಗ್ತಾನೆ ಇರಲಿಲ್ಲ. ಮನೆ ಒಳಗಡೆನೇ ಹೋಮ ಕೂಡ ಹಾಕಿರೋದ್ರಿಂದ ಅದ್ರ ಹೊಗೆ ಬಂದು ನನ್ನ ಮಗಳಿಗೆ ಎಸ್ಪೆಷಲಿ ಅವಳ ಗಂಟ್ಲು ಒಳಗೆಲ್ಲ ಹೋಗ್ಬಿಡ್ತಾಯಿತ್ತು. ಅವಳಿಗೆ ಆಗ್ತಾನೇ ಇರಲಿಲ್ಲ. ಅವಳು ಫುಲ್ಲು ಅಳೋದು, ಕಣ್ಣಲ್ಲಿ ನೀರು ತುಂಬ್ಕೊಳ್ಳೋದು. ನಾನು ಬರಲ್ಲ ಅಂತ. ನಾನು ಜಸ್ಟ್ ಅವಳಿಗೆ ಡ್ರೆಸ್ ಹಾಕಿ ಅವಳನ್ನ ರೆಡಿ ಮಾಡಿದ್ದೀನಿ, ಆಗಲೇ ಸ್ಟಾರ್ಟು ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಸುರಿಸೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ನಾನು ಅದೇ ಕಾರಣದಿಂದ ಒಂದು ಫೋಟೋ, ಒಂದು ವೀಡಿಯೋ ಕೂಡ ನನ್ನ ಮಗಳದ್ದು ನಾವು ಏನೂ ಕೂಡ ಮಾಡಿಲ್ಲ. ನೋಡೋಣ, ನಿಮ್ಗೆ ಯಾವತ್ತಾದರೂ ನಾನು ಅವಳು ಡ್ರೆಸ್ ಹಾಕಿಬಿಟ್ಟು ಒಂದು ಪುಟ್ಟ ವೀಡಿಯೋ ಥರ ಮಾಡಿ ನಿಮಗೆ ತೋರಿಸ್ತೀನಿ. ಅವಳಿಗೆ ಲೆಹೆಂಗಾ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ಓಕೆ, ಸೊ ಇಲ್ಲಿ ನೋಡಿ, ಪುರೋಹಿತರು ಅದು ಇದು ಹಾಗಾಗುತ್ತೆ ಹೀಗಾಗುತ್ತೆ ಈ ಥರ ಮಾಡಿದ್ರೆ ಅಂತ ಫುಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಿಲ್ಲಿಸ್ಕೊಂಡು. ಈ ಮಕ್ಕಳಿಗೆ ನಿಂತ್ಕೊಳ್ಳೋದು ಬೇಡ, ಯಾಕಂದರೆ ಅಲ್ಲಿ ಮತ್ತೆ 3 ಮಕ್ಕಳಿದ್ದಾರೆ ಈಚೆ ಸ್ಟೆಪ್ಸ್ ಹತ್ರ. ಆ 3 ಮಕ್ಕಳ ಜೊತೆ ಆಟ ಆಡೋಕ್ಕೆ ಹೋಗಬೇಕು ಅಂತ ಬಂದಳು ನೋಡಿ. ಇವಾಗ ನಮ್ಮನೆ ಸುಂದರಿ ಬಂದಳು. ಎಲ್ಲ ಒಂದೇ ಥರ ಡ್ರೆಸ್ಸು, ಟೀ ಶರ್ಟು ಶಾರ್ಟ್ಸ್, ಅದರಲ್ಲೇ ಇದ್ದಾರೆ ನೋಡಿ. ನೋಡಿ, ನಮ್ಮ ಅತ್ತೆ ಇವಳು, ನಮ್ಮ ಮನೆ ಅಕ್ಕ ಇದ್ದಾರಲ್ವ, ಅವರ ಅಕ್ಕನ ದೊಡ್ಡ ಮಗಳು ಇವಳು. ಅವ್ರ ಅಕ್ಕ ಇಲ್ಲೇ ಇದ್ದಾರೆ, ಅವರ ಅಮ್ಮ ಇಲ್ಲಿರೋದು. ಹಾಗೆ ನಮ್ಮಮ್ಮನ ಕೂಡ ನೀವು ನೋಡಿದ್ದೀರಲ್ವ. ನೋಡಿ, ಬೇಡ ಅವರು ನಿಂತ್ಕೊಳ್ಳೋದು ಬೇಡ ಅಂತ ಇವಳು ಚಿಕ್ಕವಳು. ಆದರೆ ನಮ್ಮ ಅತ್ತೆ ಬಿಡಲ್ಲ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡಿಕೊಂಡು ಇದು ಮಾಡ್ತಾರೆ. ಸೊ ಅವರು ಆ ಕಡೆ ಹೊರಟೇ ಬಿಟ್ರು, ನಾವು ನಿಂತ್ಕೊಳ್ಳಲ್ಲ ಅಂತಂದ್ಬಿಟ್ಟು. ನೋಡಿ, ಈ ಮಕ್ಕಳನ್ನ ನೋಡಿದ್ರೆ ಮನೇಲಿ ಗೃಹ ಪ್ರವೇಶ ಆಗ್ತಾಯಿದೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲ ಮಕ್ಕಳು ಸೇಮ್ ಟೀ ಶರ್ಟು ಶಾರ್ಟ್ಸಲ್ಲೇ ಇರೋದು. ಯಾವ ಮಕ್ಕಳು ಕೂಡ ಡ್ರೆಸ್ಸನ್ನೆಲ್ಲ ಚೆನ್ನಾಗಿ ವೇರ್ ಮಾಡೇ ಇಲ್ಲ. ನಮಗಂತೂ ತುಂಬ ಖುಷಿ ಆಯ್ತು. ಯಾಕಂದರೆ ಇವಾಗ ನಮ್ಮ ಭಾವನ ಮನೆ ಗೃಹ ಪ್ರವೇಶ ಆದ್ರೂ ಕೂಡ ನಮ್ಮನೆದೇ ಏನೋ ಒಂದು ದೊಡ್ಡ ಫಂಕ್ಷನ್ನು ಅನ್ನೋ ಥರ ನಮಗೆ ಖುಷಿ ಆಯಿತು. ನೋಡಿ, ಸ್ಟಾರ್ಟ್ ಆಯಿತು. ಈ ಕಡೆ ಹೋಮ ಹಾಕಿದ್ರು, ಈ ಕಡೆ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೇ ನೋಡಿ, ಇಲ್ಲಿ ಮಳೆ 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 ಸುರಿತಾ ಇದೆ. ಈ ಕಡೆ ಊಟ ಬೇರೆ ಬಂದಿದೆ.
ನಾವೆಲ್ಲ ಹೇಗೆ ತಟ್ಟೆ ಹಾಕಬೇಕು, ಹೇಗೆ ಪ್ಲೇಟ್ ಹಾಕಬೇಕು ಅವ್ರಿಗೆ ಅನ್ನೋದು ಗೊತ್ತಾಗಿಲ್ಲ. ಹಾಗೆಯೇ ನೋಡಿ ಇಲ್ಲಿ ನಮ್ಮ ಅಕ್ಕ ಹಾಗೆ ನಮ್ಮ ಭಾವ, ಅಕ್ಕಂದು ಇಬ್ಬರು ಮಕ್ಕಳು ಕೂಡ ಬಂದಿದ್ದರು. ನೋಡಿ ಇದೆ. ಆಮೇಲೆ ನಾನೇನು ಮಾಡಿದೆ, ಈ ಮಳೆಯಲ್ಲಿ ನಾವು ಸಾರಿ ವೇರ್ ಮಾಡ್ಕೊಂಡೆಲ್ಲ ಹೋದರೆ ಆಗಲ್ವಲ್ಲ, ತುಂಬ ಕಷ್ಟ ಆಗುತ್ತೆ ಓಡಾಡೋಕ್ಕೆ ಅಂತಂದ್ಬಿಟ್ಟು ನಾನು ಸಾರಿನೆಲ್ಲ ತೆಗೆದಿಟ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಹೋದೆ. ಅದು ಏನಂದರೆ ಅವತ್ತು ನಾನು ಸಿಂಪಲ್ ಡ್ರೆಸ್ ಕೂಡ ತೊಗೊಂಡು ಹೋಗಿದ್ದೆ. ಹಾಗಾಗಿ ನಾನು ಎಷ್ಟು ಸಾರಿ ಹಾಕಿ ಒಂದು 20 ಮಿನಿಟ್ಸ್ ಅಷ್ಟೇ ಇದ್ದೇನೋ, ಅದಾದಮೇಲೆ ಡ್ರೆಸ್ ಹಾಕ್ಕೊಂಬಿಟ್ಟೆ. ಯಾಕಂತಾರೆ ಬಂದಿರೋ ಗೆಸ್ಟ್ಗಳಿಗೆಲ್ಲ ಎಲೆ ಹಾಕಿ ಊಟ ಬಡಿಸ್ಬೇಕಲ್ವ, ನಾವು ಅದೇ ಡ್ರೆಸ್ಸಲ್ಲಿ ಸಾರಿನಲ್ಲಿದ್ದರೆ ಆಗಲ್ಲ ಅಂತಂದ್ಬಿಟ್ಟು ನಾನು ಹಳೇದು ಡ್ರೆಸ್ಸನ್ನೇ ಕೂಡ ಹಾಕ್ಕೊಂಡೆ. ಇಲ್ಲಿ ಪುರೋಹಿತರು ಹೋಮನ ಮಾಡಿಸ್ತಿದ್ದಾರೆ. ಊರಿಂದ 4 ಜನ ಪುರೋಹಿತರನ್ನು ನಮ್ಮ ಮಾವ ಕರ್ಕೊಂಬಂದಿದ್ದರು. ಅವರೆಲ್ಲ ಕೂಡ ಊರಿಂದ ಕಾರಲ್ಲಿ ಬಂದರು. ಹಾಗೆ ನಮ್ಮ ಮಾವ ಕೂಡ ಪಾಪ ನೈಟ್ ಬಸ್ ಹತ್ಬಿಟ್ಟು ಮಾರ್ನಿಂಗ್ ಬಂದರು. ನೋಡಿದ್ರೆ ನಮ್ಮ ಮಾವನ ನೋಡಿದ್ರೆ ಅನಿಸುತ್ತೆ ನಮಗೆ ಎಷ್ಟು ನಿದ್ದೆ ಬರಬೇಕಿತ್ತು. ಪಾಪ ಅವ್ರಿಗೆ ಟಯರ್ಡ್ ಆಗಿಬಿಟ್ಟು ಮಗನ ಮನೆ ಗೃಹ ಪ್ರವೇಶ ಅಂತ ಎಲ್ಲರಿಗಿನ್ನ ತುಂಬ ಖುಷಿಯಾಗಿ ಏನೇನು ಬೇಕು ಎಲ್ಲವನ್ನ ಕೂಡ ಊರಿಂದ ರೆಡಿ ಮಾಡಿಕೊಂಡು ಮಾವ ಅಷ್ಟೊಂದೊಂದು ಉತ್ಸಾಹದಿಂದ ಕೂಡ ಬಂದರು. ಅವರೊಂದು ಉತ್ಸಾಹ ನೋಡಿ ನಾವು ಎಲ್ಲ ಕಲ್ತ್ಕೊಬೇಕು, ಅದೇ ಥರ ಉತ್ಸಾಹ ನಮಗೂ ಬರಬೇಕು ಅನ್ನೋದು. ಮಾವ ಅವ್ರ ಥರ ನಾವೇನಾದ್ರು ಜರ್ನಿ ಮಾಡ್ಕೊಂಡು ಬಂದಿದ್ದರೆ ಆ ಹೋಲ್ ಡೇ ನಾವು ನಿದ್ದೆ ಮಾಡಿಬಿಡ್ತಾ ಇದ್ವಿ ಅನಿಸುತ್ತೆ ನನಗೆ. ಅನ್ಸೋದೇನು ಖಂಡಿತ ನಾವು ಹಾಗೇ ಮಾಡ್ತಾಯಿದ್ವಿ. ಬಟ್ ನಮ್ಮ ಮಾವ ಈ ಏಜಲ್ಲೂ ಕೂಡ ಒಂದು ಸ್ವಲ್ಪನೂ ಅವರು ತಮ್ಮ ಉತ್ಸಾಹನ ಕಳ್ಕೊಳ್ಳೋದೇನೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲದರಲ್ಲೂ ಕೂಡ ಮಾವ ಭಾಗಿಯಾದರು. ನಮ್ಗೆ ಅದನ್ನು ನೋಡೋದೇ ಒಂದು ಖುಷಿ. ಹಾಗೆ ನೋಡಿ ಇದು ಬಂದು ಲಾಸ್ಟ್ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಮಾವ ಒಂದು ಕಾಮಿಡಿಯನ್ನು ಕೂಡ ಮಾಡಿದ್ರೆ ಅದರ ಝಲಕ್ ಕೂಡ ಇಲ್ಲ ಅಂದ್ಕೊಳ್ತೀನಿ, ವಿಡಿಯೋದಲ್ಲಿ ಇಲ್ಲ ಅದು. ಎಷ್ಟು ಚೆನ್ನಾಗಿತ್ತು ನೋಡಿ. ಹಾಗೆ ಒಂದು ಸರ್ಪ್ರೈಸ್ ನಿಮಗೆ, ನಮ್ಮ ಮನೆಯವರು ಇಲ್ಲಿ ಎಲ್ಲೂ ವಿಡಿಯೋದಲ್ಲಿ ಬಂದಿಲ್ಲ ಅಂತಂದಲ್ಲ ನೋಡಿ, ಎಲ್ಲಿ ಟೀ ಶರ್ಟ್ ಹಾಕ್ಕೊಂಡು ನಿಂತಿದ್ದಾರೆ ನೋಡಿ, ಅವರೇ ನಮ್ಮ ಯಜಮಾನ್ರು. ಹಾಗೆ ನೋಡಿ ನಮ್ಮ ಅಮ್ಮಗೆ ಕಾಲು ನೋವಲ್ವಾ, ಹಾಗೆ ಇದು ನಾನು ಸಾರಿ ತೆಗೆದ್ಬಿಟ್ಟು ಈ ಸಿಂಪಲ್ ಡ್ರೆಸ್ ಹಾಕ್ಕೊಂಡೆ. ಯಾಕಂತಾರೆ ಮಳೆ ಬೇರೆ ಬರ್ತಾ ಇತ್ತಲ್ಲ, ಸುಮ್ಮನೆ ಬೇಡ ಅಂತಂದ್ಬಿಟ್ಟು. ಇದು ಲಾಸ್ಟ್ ಹಿಂದಿನ ದಿನದ್ದು ಕಾರ್ಯಕ್ರಮದ ಒಂದು ಲಾಸ್ಟ್ ಪಾರ್ಟ್ ಇದು. ಯಾಕಂತಾರೆ ಇದು ನನಗೆ ಹೆಸರು ಗೊತ್ತಿಲ್ಲ, ಆಮೇಲೆ ನಾನು ತಪ್ಪಾಗಿ ಹೇಳೋದು, ನೀವು ಕಮೆಂಟಲ್ಲಿ ಇನ್ನೊಂದೇನೋ ಹಾಕೋದು. ಸೊ ನಿಮ್ಗೆ ಏನು ಅನಿಸುತ್ತೋ ನೀವು ಹಾಗೆ ಅಂದ್ಕೊಳ್ಳಿ, ನಿಮ್ಮ ಕಡೆ ಏನು ಫಂಕ್ಷನ್ ಅಂತಾರಂತ. ಲಾಸ್ಟಲ್ಲಿ ಒಂದು ಬಲಿ ಕೊಡೋದು ಅಂತ ಹೇಳ್ತಾರಲ್ವ, ಆ ಲಾಸ್ಟ್ ಕಾರ್ಯಕ್ರಮ ಇದು. ಇದನ್ನಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಯಪ್ಪ, ನಮಗಂತೂ ಅಷ್ಟು ಒಂದು ಈ ಕಾರ್ಯಕ್ರಮ ಊರಲ್ಲೆಲ್ಲ ಹೆಂಗಾಗುತ್ತೆ ನೋಡಿ ಅದೇ ಥರನೇ ಮಾಡಿದ್ರು. ಇದು ಕಾರ್ಯಕ್ರಮ ಹಾಕಿರೋದೇ ಆಲ್ಮೋಸ್ಟ್ 10:30 ಅನಿಸುತ್ತೆ. ಸ್ವಲ್ಪ ಲೇಟೇ ಆಯಿತು. ಮಳೆ ಅಂದರೆ ಮಳೆ ಬರ್ತಾಯಿತ್ತು, ಸಣ್ಣದಾಗಿಯೇ ಮಳೆ ಕೂಡ ಬರ್ತಾನೆ ಇತ್ತು, ಮಳೆ ನಿಂತೇ ಇರಲಿಲ್ಲ ನೋಡಿ. ಇದು ಬಲಿ ಹಾಕಿಬಿಟ್ಟು ಕಾಯನ್ನು ಕೂಡ ಈ ಥರ ಸುಳಿದ್ಬಿಟ್ಟು ಮನೆಗೆ ಸುಳಿದ್ಬಿಟ್ಟು ಹೊಡೆದ್ರು. ಯಾಕಂದರೆ ಏನೇ ಒಂದು ಕಷ್ಟನೂ ಬರದೇ ಇರಲಿ ನಮಗೆ ಅಂತ ಒಂದು ಇದರಲ್ಲಿ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಆಮೇಲೆ ನಾವು ಇದೆಲ್ಲ ಕ್ಲೀನ್ ಮಾಡಬೇಕಲ್ಲ. ಒಂದು ಕಡೆಯಿಂದ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಾವು ಮನೆಯವರೇ ಅಷ್ಟೇ ಎಲ್ಲ ಊಟ ಮಾಡ್ಕೊಂಡ್ವಿ ನೋಡಿ. ಇಲ್ಲಿ ಒಂದು ಸಣ್ಣ ಝಲಕ್ಕನ್ನು ಮಾಡಿದ್ರು, ಅದು ಮೋಸ್ಟ್ಲಿ ವಿಡಿಯೋ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಕೂಡ ಊಟ ಮಾಡೋ ಬಿಸಿನಲ್ಲಿ ಹೋಗ್ಬಿಟ್ವಿ. ಯಾಕಂದರೆ ಪುರೋಹಿತರಿಗೆಲ್ಲ ನಾವು ಈ ಥರ ಟೇಬಲ್ ಊಟ ಹಾಕಲ್ಲ. ಯಾಕಂದರೆ ಪುರೋಹಿತರಿಗೆಲ್ಲ ಕೆಳಗಡೆನೇ ಬಾಳೆ ಎಲೆ ಹಾಕ್ಬಿಟ್ಟು ಅವ್ರಿಗೆ ಕೆಳಗಡೆನೇ ಊಟವನ್ನು ಹಾಕಿ ಕೊಡ್ತೀವಿ. ಯಾಕಂದರೆ ಸ್ವಲ್ಪ ಜನ ಆ ಒಂದು ಇದರಲ್ಲಿ ಬ್ಯುಸಿ ಆಗಿಬಿಟ್ವಿ ಅನಿಸುತ್ತೆ ನೋಡಿ. ಇಲ್ಲೇ ಒಂದು ಕಾರ್ಯಕ್ರಮನ ನಮ್ಮ ಮಾವ ಅವರು ಮಾಡ್ತಾಯಿದ್ದಾರೆ, ಮಾವ ಅವರು ಹಾಗೆ ನಮ್ಮ ಪುರೋಹಿತರು. ಇದು ನೋಡಿ ಅಂತೂ ನಾನೇ ಮತ್ತು ನಮ್ಮ ಭಾವವ್ರ ವೈಫ್ ಎಲ್ಲ ಬಿದ್ದು ನಕ್ಕಿದ್ವಿ. ಸೊ ಇದರದ್ದು ವಿಡಿಯೋನ ಕೂಡ ಯಾರೂ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಬಟ್ ಈ ವಿಡಿಯೋವನ್ನು ನೀವು ನೋಡಿದಿದ್ರೆ ತುಂಬ ನಗ್ತಾಯಿದ್ರಿ. ಸೊ ನಮಗೂ ಕೂಡ ನಗು ಕಂಟ್ರೋಲ್ ಆಗಿರಲಿಲ್ಲ. ಯಾಕಂತಂದರೆ ಅಕ್ಕಪಕ್ಕ ಎಲ್ಲ ಮನೆಗಳಿತ್ತಲ್ವ, ಹಾಗಾಗಿ ನಮಗೂ ಕೂಡ ಜೋರಾಗಿ ನಗೋಕ್ಕೂ ಕೂಡ ಆಗಿಲ್ಲ. ಯಾಕಂದ್ರೆ ನಾವು ಜೋರಾಗಿ ನಗೋದ್ರಿಂದ ನಮ್ಮ ಭಾವ ಅವರೆಲ್ಲ ಬೈತಾಯಿದ್ರು. ಇದು ಬಂದು ನೆಕ್ಸ್ಟ್ ಡೇ ಕಾರ್ಯಕ್ರಮ. ನೆಕ್ಸ್ಟ್ ಡೇ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ, ಅಂದರೆ ಒಂದು 7ಗೆಲ್ಲ ಬಂದ್ವಿ ನೋಡಿ. ಇದು ಬಂದು ಗೃಹ ಪ್ರವೇಶ, ಅಂದರೆ ದೇವರನ್ನ ತಗೊಂಡು ನಾವು ಒಳಗಡೆ ಹೋಗೋಕ್ಕೆ ಮಾಡಿರೋವಂತಹ ಒಂದು ಶಾಸ್ತ್ರಗಳು. ಇಲ್ಲಿ ನಮ್ಮ ಭಾವರ ವೈಫ್ಗೆ ಮಡ್ಲನ್ನು ಕೂಡ ತುಂಬ್ತಾಯಿದ್ರು. ಯಾಕಂದರೆ ಗೃಹ ಪ್ರವೇಶದ ಒಳಗಡೆ ಮಡ್ಲು ತುಂಬಬೇಕು ಅಂತಂದ್ಬಿಟ್ಟು ಮಡ್ಲನ್ನು ಕೂಡ ತುಂಬ್ತಾಯಿದ್ರು. ಹಾಗೆ ನಾನು ಕೂಡ ಮಡ್ಲು ತುಂಬಿದೆ. ನನಗದು ಹೇಗೆ ಅನ್ನೋದೇ ಕೂಡ ಗೊತ್ತಿರಲಿಲ್ಲ.
ಸೊ ಅದರದ್ದೊಂದು ಫೋಟೋಸು. ಹಾಗೆ ಇಲ್ಲಿ ಹಾಲನ್ನು ಉಗಿಸ್ಬೇಕಲ್ವ ಗೃಹ ಪ್ರವೇಶ ಆದಮೇಲೆ ಅಂತಂದ್ಬಿಟ್ಟು ಒಲೆಗೆಲ್ಲ ನೀಟಾಗಿ ಎಲ್ಲ ರೆಡಿ ಎಲ್ಲ ನಮ್ಮಮ್ಮ ಮಾಡಿಟ್ಟಿದ್ರು. ಅದನ್ನೆಲ್ಲ ಬೆಳಿಗ್ಗೆನೇ ಬೇಗ ಎದ್ದು ಅಮ್ಮ ಪ್ರಿಪೇರ್ ಆಲ್ರೆಡಿ ಮಾಡ್ಕೊಂಡಿಟ್ಟಿದ್ರು. ನೋಡಿ, ಇದು ಬಂದು ಪುರೋಹಿತರು ಎಷ್ಟು ನೀಟಾಗಿ ಶ್ಲೋಕ ಹೇಳ್ತಿದ್ದಾರೆ. ನಾವು ಕೂಡ ಪ್ರತಿಯೊಬ್ಬರು ಏನೇನು ಬೇಕು ಒಂದೊಂದು ಐಟಮ್ಸನ್ನು, ಒಬ್ಬರು ಬೆಳ್ಳಿ ತೊಟ್ಲು, ಒಬ್ಬರು ಈ ಥರ ಅಕ್ಕಿ, ಒಬ್ಬರು ಬೇಳೆ, ಸಕ್ಕರೆ, ಈ ಥರ ಕಾಯಿ ಎಲ್ಲವನ್ನು ಕೂಡ ಪ್ರತಿಯೊಬ್ಬರು ನಾವು ಕೈಯಲ್ಲಿ ಹಿಡಿದಿಟ್ಕೊಂಡಿದ್ವಿ. ನಮ್ಮ ಹಸ್ಬೆಂಡ್ ಪಕ್ಕ ನಿಂತಿರೋರು ನನ್ನ ಚಿಕ್ಕಮ್ಮ, ಅಂದರೆ ನಮ್ಮ ಅಮ್ಮನ ತಂಗಿ. ನನ್ನ ಮೈಸೂರಲ್ಲಿ ಇರ್ತಾರೆ ನಮ್ಮ ಚಿಕ್ಕಮ್ಮ. ನನಗೆ ಚಿಕ್ಕಮ್ಮ ಅಂತಂದರೆ ಆಯಿತು. ಸೊ ಇವಾಗ ಎಲ್ಲರೂ ಹೇಗೆ ಅಕ್ಕ ತಂಗಿಯರ ಹತ್ರ ಶೇರ್ ಮಾಡ್ಕೊಳ್ತಾರೋ ಅದೇ ರೀತಿ ನಾನು ಶೇರ್ ಮಾಡೋದು ನಮ್ಮ ಚಿಕ್ಕಮ್ಮನ ಹತ್ರ. ಯಾಕಂದರೆ ನನಗೆ ಅವರು ಫ್ರೆಂಡ್ಲಿಯಾಗೇ ಇದ್ದಾರೆ. ಸೊ ಅದ್ರಿಗೆ ಅದಷ್ಟೇ ಆಗುತ್ತೆ. ನಮ್ಮ ಚಿಕ್ಕಮ್ಮ ಹಾಡು ಹೇಳಿದ್ರು ಎಷ್ಟು ಚಂದವಾಗಿ ನಮ್ಮ ಚಿಕ್ಕಮ್ಮ ಹಾಡು ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮ ಆಂಟಿ ಹಾಡು ಹೇಳ್ತಾರೆ. ಅದನ್ನು ಕೇಳೋದೇ ಒಂದು ಮನಸ್ಸಿಗೆ ಖುಷಿಯಾಗುತ್ತೆ. ಇವಾಗ ನಾವು ಏನೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಹಾಡು ಹೇಳಿದ್ರೆ ನಮ್ಗೆ ಅದರಲ್ಲಿ ಬರೋವಂಥ ಒಂದು ಸಂತೋಷ ಬೇರೆ ಯಾವುದ್ರಲ್ಲೂ ನಮಗೆ ಸಿಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ನಮ್ಮ ಬಾವ ಅವ್ರ ವೈಫ್ ರೆಡಿಯಾಗಿದ್ದಾರೆ, ಹಾಗೆ ನಮ್ಮ ಮಾವ ರೆಡಿಯಾಗಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಹಾಗೆ ನನ್ನ ಮಗಳು ಮತ್ತು ನಮ್ಮ ಬಾವರ ಮಗಳು ಅವರಿಬ್ಬರೂ ಕೂಡ ನಾವು ಮನೆ ಪ್ರವೇಶ ಒಳಗಡೆ ಹೋಗೋವಾಗ ಬಿತ್ತಕ್ಕಿ ಅಂತ ಹೇಳ್ತೀವಲ್ವ, ಬಿತ್ತಕ್ಕಿ ಬಟ್ಲನ್ನು ಕೂಡ ನಮ್ಮ ಬಾವರ ಮಗಳು ಹಿಡ್ಕೊಂಡಿದ್ಲು. ಬಟ್ ಅವಳಿಗೂ ಹಿಂದಿನ ದಿನ ಜ್ವರ ಬಂದಿರೋ ಕಾರಣ ನಮ್ಮ ಮಗಳು ಸ್ಮೃತಿ ಹಾಗೆ ಭೂಮಿಕಾ ಅವರಿಬ್ಬರು ಸೇರಿ ನೋಡಿ ಇಲ್ಲಿ ಬಿತ್ತಕ್ಕಿ ಹಿಡ್ಕೊಂಡಿದ್ರು. ಹಾಗೆ ನಾನು ಕೂಡ ನಮ್ಮ ಚಿಕ್ಕಮ್ಮ ಜೊತೆ ಹಾಡನ್ನು ಹೇಳ್ತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರು ನೋಡಿ ಏನೋ ಜೋಕ್ಸ್ ಹೇಳ್ಕೊಂಡು ಸಿಕ್ಕಿರೋ ಒಂದು ಪುಟ್ಟ ಸಂದರ್ಭದಲ್ಲಿ ಅವರು ಕೂಡ ಹಾ 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 ಅಂತ ನಗ್ತಾಯಿದ್ರು. ನಿಮಗೆ ನನ್ನ ವಾಯ್ಸ್ ಹೇಗೆ ಕಾಣಿಸ್ತಾ ಇದೆಯೋ ಅಥವಾ ಹೇಗೆ ಕೇಳಿಸ್ತಾ ಇದೆಯೋ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನನಗೆ ಈ ಒಂದು ವಿಡಿಯೋಗೆ ನಾನು ವಾಯ್ಸನ್ನು ಕೊಡೋವಾಗ ಕೂಡ ನನಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಕೂಡ ಆಗಿತ್ತು. ಹಾಗೆ ನೋಡಿ ನಮ್ಮ ಭಾವ ಏನೋ ಪುರೋಹಿತರೇನೋ ಹೇಳ್ಕೊಂಡು ಜೋಕ್ಸ್ ಮಾಡ್ತಾಯಿದ್ರು ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಸಲ ಥರ ನಗ್ತಾಯಿದ್ರು. ಹಾಗೆ ಒಂದು 10 ಮಿನಿಟ್ಸ್ ನಮಗೆ ಕೂಡ ಗ್ಯಾಪನ್ನು ಕೊಟ್ಟರು. ಯಾಕಂದರೆ ನೀವು ಕೂಡ ಏನಾದರೂ ಭಜನೆ ಅಥವಾ ಹಾಡು ಹೇಳಂಗಿದ್ರೆ ಹೇಳ್ಬೋದು ಅಂತ ಅಂದ್ಬಿಟ್ಟು ನಮಗೂ ಕೂಡ ಟೈಮ್ ಕೊಟ್ಟರು. ಆಗ ನಾವು ಕೂಡ ಹಾಡನ್ನು ಹೇಳಿದ್ವಿ. ಯಾಕಂದರೆ ಕರೆಕ್ಟ್ ಟೈಮ್ ಇರುತ್ತಲ್ವ, ಈ ಥರ 7:35ಗೆ ನಾವು ಪ್ರವೇಶ ಅನ್ನೋದನ್ನು ಕೂಡ ಅವರು ನಮಗೆ ಹೇಳಿದರು. ಆ 7:35 ಆಗೋ ತನಕ ನಮಗೂ ಕೂಡ ಟೈಮ್ ಇತ್ತಲ್ವ. ಸೊ ಆ ಟೈಮ್ ನಾವು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ದೇವ್ರಿಗೆ ಈ ಥರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದೆಲ್ಲ ಹಾಡನ್ನು ಕೂಡ ನಾವು ಹೇಳಿದ್ವಿ. ತುಂಬ ಮುದ್ದಾಗಿ ಚೆನ್ನಾಗಿ ಹಾಡುಗಳು ಕೂಡ ಕೇಳಿಸ್ತು. ನೋಡಿ, ಇಲ್ಲಿ ದೇವ್ರ ಮನೆಗೆ ಪರ್ದೆಯನ್ನು ಕೂಡ ಹಾಕಿದ್ರು. ಹಾಗೆ ನೋಡಿ ನಮ್ಮಮ್ಮ ಬಾಗಿಲಿಗೆಲ್ಲ ಚೆನ್ನಾಗಿ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಯಾಕಂದರೆ ನಮ್ಮಮ್ಮ ರಂಗೋಲಿನ ತುಂಬ ಚಂದವಾಗಿ ಹಾಕ್ತಾರೆ. ನೋಡಿ ನಮ್ಮಮ್ಮ ಕೂಡ ಹೇಗೆ ರೆಡಿಯಾಗಿದ್ದಾರೆ. ಹಾಗೆ ಇಲ್ಲೆಲ್ಲ ಕೂಡ ಊರಿಂದ ಬಂದಿರೋಂತಹ ಪುರೋಹಿತರು ಕೂಡ ಇದ್ದಾರೆ. ನೋಡಿ ನನ್ನ ಮಗಳ ಒಂದು ಪುಟ್ಟ ಕ್ಲಿಪ್ಸನ್ನು ನಾನಿಲ್ಲಿ ಹಾಕಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಮಾವ, ನಮ್ಮ ಅಕ್ಕ ಅವ್ರದ್ದು ಅಕ್ಕ, ಅಮ್ಮ ಮತ್ತು ಅವರ ಅತ್ತಿಗೆ, ಅಂದರೆ ಆವಾಗಲೇ ನಾನು ತೋರಿಸಿದ್ನಲ್ವ ಅಣ್ಣ ಅಂತಂದ್ಬಿಟ್ಟು ಅವರ ಅತ್ತಿಗೆ. ಇವಾಗ ನೋಡಿ ಒಳಗಡೆ ಹೋಗ್ಬೋದು. ಯಾಕಂತಂದರೆ ಇವಾಗ ಟೈಮ್ ಕೂಡ ಆಯಿತು. ಇದು ಒಳ್ಳೆ ಮುಹೂರ್ತ. ಈ ಟೈಮಲ್ಲಿ ನಾವು ದೇವರನ್ನು ನಮ್ಮ ದೇವರ ಮನೆ ಒಳಗಡೆ ತೊಗೊಂಡೋಗ್ಬಿಟ್ಟು ಪ್ರವೇಶ ಮಾಡಿದ್ರೆ ನಾವು 100 ಕಾಲ ಸುಖವಾಗಿರ್ತೀವಿ. ಆ ಮನೆಯಲ್ಲಿ ಚೆನ್ನಾಗಿ ಬಾಳ್ತೀವಿ. ನಮ್ಗೆ ಏನೂ ತೊಂದರೆ ತಾಪತ್ರಯಗಳು ಬರಲ್ಲ ಅನ್ನೋದು ಒಂದು ಮುಂಚೆಯಿಂದ ಬೆಳ್ಕೊಂಬಂದಿರೋವಂಥ ಒಂದು ಸಂಪ್ರದಾಯ. ಆ ಸಂಪ್ರದಾಯದ ಪ್ರಕಾರನೇ ಕರೆಕ್ಟಾಗಿ 7:35ಕ್ಕೆ ಮನೆಯ ಗೃಹ ಪ್ರವೇಶವನ್ನು ಮಾಡ್ತಾರೆ. ಸೊ ಅದು ಮಾಡಿದಾಗ ಎಲ್ಲರ ಮುಖದಲ್ಲೂ ಒಂದು ನಗು, ಸಂತೋಷ, ಖುಷಿ ಅನ್ನೋದು ಸಿಗುತ್ತೆ. ಇದೊಂದು ಸಂದರ್ಭಕ್ಕೋಸ್ಕರನೇ ಎಲ್ಲರೂ ತುಂಬ ದಿನಗಳಿಂದ ಕಾಯ್ತಾಯಿದ್ರು. ಖುಷಿಯಾಗಿ ಗೃಹ ಪ್ರವೇಶ ಆಗಲಿ, ಏನೂ ತೊಂದರೆಗಳು ಬರದೇ ಇರಲಿ ಅನ್ನೋದೊಂದು ಎಲ್ಲರ ಮನಸ್ಸಲ್ಲೂ ಕೂಡ ಇತ್ತು. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಕೂಡ ಅತಿ ಸುಂದರವಾಗಿ ಸಾಕ್ತು ಅಂತಲೇ ನಾವು ಹೇಳಬಹುದು. ನೋಡಿ ಇಲ್ಲಿ ನಮ್ಮ ಭಾವನ ಮಗ ಕೂಡ ಹೇಗೆ ರೆಡಿಯಾಗಿದ್ದಾನೆ, ಚಿರಂಜೀವಿ. ಅವನ ಕೈಯಲ್ಲಿದೆ ದುಡ್ಡಿನ ಪೆಟ್ಟಿಗೆ. ಅವನು ಅದನ್ನೇ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಯಾರಿಗೂ ಕೊಡ್ತಾಯಿಲ್ಲ ಆ ದುಡ್ಡಿನ ಪೆಟ್ಟಿಗೆ. ಯಾಕಂದರೆ ಚಿಕ್ಕವನಲ್ವ, ಅವನಿಗಿನ್ನ ಏನೂ ಕೂಡ ಅದು ಬಗ್ಗೆ ಏನೂ ಐಡಿಯಾ ಇರಲ್ಲ. ಹಾಗಾಗಿ ಅವನು ಕೂಡ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ. ಹಾಗೆ ಇಲ್ಲಿ ನೋಡಿ ಅದು ಬಿತ್ತಕ್ಕೆ ಬಟ್ಲು ಭಾರ ಇರುತ್ತಲ್ವ, 2 ಮಕ್ಳ ಹತ್ರ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ.
ಹಾಗೆ ನೋಡಿ ನಮ್ಮ ಚಿಕ್ಕಮ್ಮ ಇಲ್ಲೇ ನಗ್ತಾ ಇದ್ದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ. ಹಾಗೆ ಪುರೋಹಿತರು ಹೇಳುವಂಥ ಒಂದು ಮಂತ್ರ ಘೋಷಣೆ ಅಂತೂ ಅತ್ಯದ್ಭುತವಾಗಿತ್ತು. ನಾನಿಷ್ಟು ಚೆನ್ನಾಗಿ ಆ ಒಂದು ವಾಯ್ಸಲ್ಲಿ ಇವಾಗೆಲ್ಲ ಮೈಕ್ ತೊಗೊಂಡೇ ಹೇಳ್ತಾರೆ ದೊಡ್ಡದಾಗಿ, ಅದು ಬೇರೆ. ಬಟ್ ಇವರು ಮೈಕ್ ಇಲ್ಲದೇ ಕೂಡ ಎಷ್ಟು ಸ್ಪಷ್ಟತೆ ಆ ಒಂದು ತುಂಬ ಅಂದರೆ ತುಂಬ ಅದ್ಭುತವಾಗಿ ನಮ್ಗೆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ ನೋಡಿ. ಇವಾಗ ಒಳಗಡೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಪುರೋಹಿತರು ನೋಡಿ ಇವಾಗ. ಬಟ್ ಅದು ವಿಡಿಯೋ ಕಾಣಿಸಲ್ಲ ನಿಮಗೆ, ಯಾಕಂತಂದರೆ ಒಳಗಡೆಯಿಂದ ವಿಡಿಯೋ ಮಾಡಿಲ್ವಲ್ಲ, ಯಾಕಂದರೆ ದೇವ್ರ ಮನೆ ಮತ್ತು ನಾವು ನಿಂತಿರೋದು ಎಲ್ಲ ಹತ್ತಿರ ಆಗಿರೋದ್ರಿಂದ. ನೋಡಿ ಇವಾಗ ಮನೆ ಒಳಗಡೆ ಕಾಲಿಡ್ತಾರೆ ನೋಡಿ. ಇದನ್ನು ಜರುಗಿಸ್ಕೊಂಡು ಫಸ್ಟು ಮನೆ ಲಕ್ಷ್ಮಿ ಒಳಗಡೆ ಹೋಗ್ತಾರೆ ನೋಡಿ. ಇದು ದೇವರಿಗೆ ಕಟ್ಟಿರೋ ಅಂತಹ ಒಂದು ಪರದೆಯನ್ನು ಕೂಡ ಕಟ್ಟಿರ್ತಾರೆ. ಅಂದರೆ ಜಾಗ ಇಲ್ಲದೆ ಇರೋ ಕಾರಣ ಒಬ್ಬರು ಬಂದ ಮೇಲೆ ಒಬ್ಬರು ಒಳಗಡೆ ಹೋಗಬೇಕಾಗುತ್ತೆ. ಯಾಕಂದರೆ ಜನ ಎಲ್ಲ ಜಾಸ್ತಿ ಇರೋವಾಗ ದೇವ್ರ ಮನೆ ಕೂಡ ಗೊತ್ತಲ್ವ, ಬೆಂಗಳೂರಲ್ಲಿ ಹಳ್ಳಿ ಕಡೆ ಥರ ದೊಡ್ಡದಾಗಿ ಜಾಗಗಳಿರಲ್ಲ, ಮೀಡಿಯಮ್ ಸೈಜಲ್ಲಿ ಇರುತ್ತೆ. ಹಂಗಾಗಿ ಒಬ್ಬೊಬ್ಬರು ಬಂದ ತಕ್ಷಣ ಎಲ್ಲರೂ ಹೋಗಿ ನಾವು ಏನು ತೊಗೊಂಡು ಹೋಗಿದ್ವಿ, ಒಬ್ಬರು ತೊಟ್ಲು, ಒಬ್ಬರು ಕಾಯಿ, ಒಬ್ಬರು ಬೆಲ್ಲ, ಅಕ್ಕಿ, ಸಕ್ಕರೆ, ಹಾಲು, ಇದೇ ಥರ ಎಲ್ಲರೂ ಪ್ರತಿಯೊಂದನ್ನು ತೊಗೊಂಡು ಬರ್ತಾಯಿದ್ವಿ. ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ಬಿಟ್ಟು ದೇವರಲ್ಲಿ ಇಟ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಬರ್ತಾಯಿದ್ವಿ ನೋಡಿ. ಈಗ ನನ್ನ ಸರ್ದಿ ಆದಮೇಲೆ ನಮ್ಮ ಮಾವ ಸರ್ದಿ, ಅತ್ತೆ ಸರ್ದಿ, ಇದೇ ರೀತಿ ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಬರ್ತಾನೆ ಇದ್ವಿ ನೋಡಿ. ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ, ಅದನ್ನು ಹಾಗೆ ಇಟ್ಬಿಟ್ಟು ಬಂದರು ಬಿತ್ತಕ್ಕೆ ಬಟ್ಲನ್ನ ಅಲ್ಲಿ. ನಾನು ನನ್ನ ಮಗಳಿಗೆ ಇನ್ನೂ ರೆಡಿ ಮಾಡಿರಲಿಲ್ಲ. ಇವಾಗ ತಿಂಡಿ ಎಲ್ಲ ಅವಳು ತಿಂದು ಆದಮೇಲೆ ಅವಳಿಗೆ ಟೈಮ್ ಇದೆ, ಸೊ ರೆಡಿಯನ್ನು ಕೂಡ ಮಾಡಬೇಕು. ಇವಾಗ ಹಾಡನ್ನು ಹೇಳಿ ನಿಮಗೆ ಟೈಮ್ ಇದೆ ಅಂತಂದರು, ಹಾಗಾಗಿ ಹೇಳ್ತಾ ಇರೋ ಹಾಡನ್ನು ಕಂಪ್ಲೀಟ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಾಯಿದ್ವಿ. ಎಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ. ಇವಾಗ ಪುರೋಹಿತರೆಲ್ಲ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ರೆಡಿಯನ್ನು ಕೂಡ ಮಾಡ್ಕೊಬೇಕಲ್ಲ, ಹಾಗಾಗಿ ಅವರು ಕೂಡ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಮಾವನ ಕೈಯಲ್ಲಿರೋದು ಪ್ರಸಾದ.